ಆದರೆ ನನ್ನ ಜೀವನ ಈ ಥರ ಇದೆಯಲ್ಲ, ಎಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಗೊತ್ತಾ ಮೇಡಮ್. ಕಾಲು ನಡೆಯೋಕ್ಕೆ ಆಗಲ್ಲ. 3 ದಿವಸ ಆಯಿತು ಮೇಡಮ್ ಬೆಡ್ ರೆಸ್ಟ್ ತೊಗೊಂಡು. ಇವತ್ತು ಆಚೆ ಬಂದಿದ್ದೀನಿ, ನೀವು ಬರ್ತೀರಾ? ಎಷ್ಟು ನಳ್ತಾ ಇದ್ದೀರಾ ಮೇಡಮ್ ಗೊತ್ತಾ ಮೇಡಮ್. ನನ್ನ ಮಗನಿಗೆ ಇನ್ನೂ ಫೀಸ್ ಕಟ್ಟಿಲ್ಲ. ಇದೇ ಮನೆ ಬಾಡಿಗೆಗೆ ಇನ್ನೂ 1 ತಿಂಗಳು ಬಾಡಿಗೆ ಕಟ್ಟಿಲ್ಲ. 2 ತಿಂಗಳು ಬಾಡಿಗೆ ಪೆಂಡಿಂಗ್ ಇದೆ. ಬೆಂಗಳೂರಿನ ಟ್ರಾಫಿಕ್ ನಡುವೆಯೂ ಗ್ರಾಹಕರ ಸ್ನೇಹಿ ಎಂದರೆ ಅದು ಆಟೋ ಚಾಲಕರು. ಅದರಲ್ಲೂ ಸೂಪರ್ ಮ್ಯಾನ್ ಆಟೋ ಚಾಲಕ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿರುವುದು ಮಣಿವೇಲು. ಪ್ರಯಾಣಿಕರು ಓದಲು ನ್ಯೂಸ್ ಪೇಪರ್, ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋಕೆ ಟೇಬಲ್, ಕುಡಿಯೋಕೆ ನೀರಿನ ವ್ಯವಸ್ಥೆ, ಚಾರ್ಜಿಂಗ್ ಪೋರ್ಟ್ ಎಲ್ಲವನ್ನ ಕೊಟ್ಟು ಸೂಪರ್ ಮ್ಯಾನ್ ಆಟೋ ಡ್ರೈವರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದವರು. ಅನಾರೋಗ್ಯ ಹಾಗೂ ಸಾಲದ ಹೊರೆಯಿಂದಾಗಿ ಇವತ್ತು ಈ ಸೂಪರ್ ಮ್ಯಾನ್ ಆಟೋ ಡ್ರೈವರ್ ಬದುಕು ಕಷ್ಟಕ್ಕೆ ಸಿಲುಕಿದೆ. ಆಟೋ ಅಂದರೆ ಜನರಿಗೆ ಸಾರಿಗೆ ವ್ಯವಸ್ಥೆಯಲ್ಲೇ ಒಂದು ಜೀವನಾಡಿ ಅಂತ ಹೇಳ್ಬೋದು. ಮನೆ ಬಾಗಿಲು ಕರ್ಕೊಂಬಂದು ಮನೆ ಬಾಗಿಲಿಗೆ ವಾಪಸ್ ಬಿಡೋರೆ ಆಟೋದವರು. ಅದರಲ್ಲೂ ಬೆಂಗಳೂರಿನಲ್ಲಿ ತುಂಬ ಫೇಮಸ್ ಆಗಿದ್ದವರು, ಇತ್ತೀಚೆಗೆ ಟ್ರೆಂಡ್ನಲ್ಲಿದ್ದವರು ಅಂತ ಹೇಳಿದ್ರೆ ಬೆಂಗಳೂರಿನ ಮಣಿವೇಲು ಅನ್ನೋರು. ಅವರ ಆಟೋನೇ ತುಂಬ ಡಿಫ್ರೆಂಟ್ ಆಗಿತ್ತು. ಆ ಡಿಫ್ರೆಂಟ್ನ ಕೇಳೋದಕ್ಕಿಂತ ಮುಂಚಿತವಾಗಿ ಮಣಿವೇಲು ಅವ್ರನ್ನೇ ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಅವರೇ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಹಿತಿ ಸಿಗುತ್ತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಯಾಕೆ ಸರ್ ಬೇಸರ ಆಗಿದೆ? ಇಲ್ಲ, ನೀವು ಹೇಳಿದ್ರಲ್ಲ ಆಟೋ ಸರ್ವಿಸ್ ಕೊಡ, ಆದರೆ ನನ್ನ ಜೀವನ ಈ ಥರ ಇದೆಯಲ್ಲ, ಅದನ್ನ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಏನಾಯ್ತು ಸರ್? ಏನು ಸಮಸ್ಯೆ ಆಯ್ತು ಸರ್? ಅದೇ ಮೇಡಮ್, ನೀವು ಹೇಳಿದ್ರಲ್ಲ ಸೂಪರ್ ಪೆನ್ ಅಂತ ಹೇಳಿ, ಇವಾಗ ಹೇಳಿದ್ರಲ್ಲ, ಆದರೆ ನನ್ನ ಕಷ್ಟ ಇದೆ ಅಂತ ಹೇಳಿ ಯಾರೋ ಹೆಲ್ಪ್ ಕೇಳಿದ್ರೆ ಏನಂತಾರೆ, ಕೋಗ್ ನನ್ನ ಮಗ ಅಂತ ಎಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಗೊತ್ತಾ ಮೇಡಮ್. ಇವತ್ತು ಈ 33 ವರ್ಷ ಮೇಡಮ್, ನಾನು ಕನ್ನಡ ಯಾವುದೇ ಶಾಲೆಯಲ್ಲಿ ಓದಿಲ್ಲ, ಆದರೂ ಕನ್ನಡ ಕಲ್ತ್ಕೊಂಡಿದ್ದೀನಿ, ಕನ್ನಡದಲ್ಲಿ ಮಾತಾಡ್ತೀನಿ, ಕನ್ನಡ ಪೇಪರ್ ಮಡಗಿರ್ತೀನಿ. ಆಟೋದಲ್ಲಿ ಒಂದು ಯಾರೇ ಕರೆದ್ರೂ ಮೀಟ್ರಲ್ಲಿ ಸರ್ವಿಸ್ ಕೊಡ್ತೀನಿ. ಅದು ಗರ್ಭಿಣಿಯವರಿಗೆ, ಡಯಾಲಿಸಿಸ್ ಪೇಷಂಟಿಗೆ ಫ್ರೀ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ 2 ಕಿಲೋಮೀಟ್ರ್ ಫ್ರೀ ಅಂತ ಹಾಕಿದ್ದೀನಿ. 2 ಅಲ್ಲ, ಅವ್ರು 10 ಕಿಲೋಮೀಟ್ರ್ ಹೋದರೂ ಫ್ರೀ ಕರ್ಕೊಂಡು ಹೋಗ್ತೀನಿ. ಕುಡಿಯೋಕ್ಕೆ ವಾಟ್ರ್ ಕೊಡ್ತೀನಿ, ಬಿಸ್ಲರಿ ವಾಟ್ರ್ ಇದೆ, ವೈಫೈ ಕೊಡ್ತೀನಿ, ಚಾರ್ಜಿಂಗ್ ಪಾಯಿಂಟ್ ಕೊಡ್ತೀನಿ. ಅಷ್ಟೆಲ್ಲ ಸ್ಪೆಷಾಲಿಟಿ ಕೊಟ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆದರೆ ಬೇರೆ ಆಟೋದವ್ರ ಥರ ಇಲ್ಲ ಮೇಡಮ್. ನಾನು ಎಲ್ಲೇ ಕರೆದ್ರು ಇಷ್ಟು ವರ್ಷದಲ್ಲಿ. ಆದರೆ ಇವಾಗ ಆರೋಗ್ಯ ಸಮಸ್ಯೆ ಸಿಕ್ಕಾಪಟ್ಟೆ, ಹೆಲ್ತಿಲಿ ತುಂಬಾ ವೀಕ್ ಇದ್ದೀನಿ ಮೇಡಮ್. BP, ಶುಗರು, ಕೊಲೆಸ್ಟ್ರಾಲು, ಇವಾಗ ಕಿಡ್ನಿಯ ಪ್ರಶ್ನೆ ಆಯಿತು. ನೆನ್ನೆ ಎಲ್ಲ ಜಯದೇವಿಯಲ್ಲಿ ಹೋಗಿ ಎದೆ ಉಸಿರಾಟ ತೊಂದರೆ ಇತ್ತು. ಶುಗರ್ ಜಾಸ್ತಿ ಆಗಿ ಕಾಲು ನಡೆಯೋಕ್ಕೆ ಆಗಲ್ಲ. 3 ದಿವಸ ಆಯಿತು ಮೇಡಮ್ ಬೆಡ್ ರೆಸ್ಟ್ ತೊಗೊಂಡು. ಇವತ್ತು ಆಚೆ ಬಂದಿದ್ದೀನಿ, ನೀವು ಬರ್ತೀರಾ ಅಂತ. ಇವತ್ತು ಆಚೆ ಬಂದಿದ್ದೀನಿ. ಎಷ್ಟು ನಳ್ತಾ ಇದ್ದೀನಿ ಮೇಡಮ್ ಗೊತ್ತಾ ಮೇಡಮ್. ನನ್ನ ಮಗನಿಗೆ ಇನ್ನೂ ಫೀಸ್ ಕಟ್ಟಿಲ್ಲ. ಇದೇ ಮನೆ ಬಾಡಿಗೆಗೆ ಇನ್ನೂ 1 ತಿಂಗಳು ಬಾಡಿಗೆ ಕಟ್ಟಿಲ್ಲ. 2 ತಿಂಗಳು ಬಾಡಿಗೆ ಪೆಂಡಿಂಗ್ ಇದೆ. ಚೀಟಿ ಕಟ್ಟಿಲ್ಲ. ಎಲ್ಲರ ಹತ್ರ ಹೇಳ್ಕೊಬರ್ತಾಯಿದ್ದೀನಿ, ಸರ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಇಷ್ಟು ವರ್ಷ ಕಟ್ಟಿದ್ದೀನಿ, ಈಗ ಕಟ್ಟೋಕ್ಕಾಗ್ತಾಯಿಲ್ಲ ಅಂತ ರಿಕ್ವೆಸ್ಟ್ ಬೇಡ್ಕೋತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಹೆಲ್ಪ್ ಕೇಳಿದ್ರೆ ಏನೇನೆಲ್ಲ ಕಮೆಂಟ್ಸ್ ಬರ್ತಾರೆ ಗೊತ್ತಾ ಸರ್. ಸರ್ ಆಟೋ ಅಂದರೆ ಒಂದ್ಸಲಿ ಗಾಡಿ ಎತ್ತಿದ್ರೆ ಸಾಕು, ವಾಪಸ್ಸು ಲಾಭ ಇಲ್ಲದೆ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಸರ್ ನಿಮಗೆ ಮಾತ್ರ ಈ ಪರಿಸ್ಥಿತಿ ಬಂದಿದೆ? ಏನು ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ನಿಮ್ಗೆ ಲಾಸ್ ಆಯಿತಾ? ಇಲ್ಲ, ಫೆಸಿಲಿಟಿ ಅಲ್ಲ ಮೇಡಮ್. ಈಗ ಅವರೇ ಒಂದು ನನ್ನ ಗಾಡೀಲಿ ಆಟೋ ಬುಕ್ ಮಾಡೋ ಗಂಟನೂ ಆಟೋಣ ಅಂತಾರೆ. ಆಟೋ ಕೂತಾದ್ಮೇಲೆ ಇಲ್ಲಿ ಗಂಟೆ ನನಗೆ ಮೀಟ್ರಿಗಿಂತನೂ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋಗೋರು ಇದ್ದಾರೆ, 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಕೊಂಡು ಹೋಗೋರು ಇದ್ದಾರೆ. ಮೀಟ್ರೇ ಕಾಸು ಕೊಡ್ತಾ ಇಲ್ಲ ನನಗೆ. 31 ರೂಪಾಯಿ ಮೀಟ್ರ್ ಆದ್ರೂ 100 ರೂಪಾಯಿ ಕೊಟ್ಟು ಹೋಗ್ತಾರೆ. ಯಾಕಂದರೆ ಸರ್ ನಿಮ್ಮ ಗಾಡಿ ಅಷ್ಟು ಸ್ಪೆಷಾಲಿಟಿ ಇದೆ, ಅಷ್ಟು ನೀಟಾಗಿ ಮಡಿಕೊಂಡಿದ್ದೀರಾ ನೋಡಿ. ನಮ್ಮ ಮ್ಯಾಟ್ ಆಗಿರ್ಬೋದು, ಕೂತ್ಕೊಂಡು ತಿನ್ನೋಕ್ಕೆ ಒಂದು ಟೇಬಲ್ ಆಗಿರ್ಬೋದು, ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋಕ್ಕೆ ಒಂದು ಟೇಬಲ್ ಆಗಿರ್ಬೋದು, ಬಿಸ್ಲರಿ ವಾಟ್ರ್ ಕೊಡ್ತೀರಾ, ವೈಫೈ ಕೊಡ್ತಾ ಇದ್ದೀರಾ. ನಿಮ್ಮ ಗಾಡಿ ಸ್ಪೆಷಾಲಿಟಿ ನೋಡಿ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಪ್ಲೇ ಮಾಡಿದ್ದಾರೆ. ಆಟೋದಲ್ಲಿ ಈ ಗಾಡೀಲಿ ಕೂತಿರೋರು ನಮ್ಮ ಕಮೆಂಟ್ಸ್ ಎಲ್ಲ ನೋಡಿ ನಾನು ಇನ್ಸ್ಟಾಗ್ರಾಮ್ ಹಾಕಿ ಅಷ್ಟು ಸೂಪರ್ ಅಂದ್ಕೊಂಡು ಹೋಗಿರೋರೇ ಜಾಸ್ತಿ. ಯಾರು ಬೇಜಾರಾಗಿ ಹೋಗಿಲ್ಲ. ಸಾವು ಹೋಗಿರೋರು ಕೂಡ ಖುಷಿಯಿಂದ ಕರ್ಕೊಂಡು ಹೋಗಿದ್ದೇನೆ. ಅಲ್ಲಿ ಹೋದ ಲೊಕೇಶನ್ ಡ್ರಾಪ್ ಆದಮೇಲೆ ಗೊತ್ತಾಯ್ತು ಅವು ಸಾವು ಅಂತಲೇ ಅವ್ರು ಮರೆತುಬಿಟ್ಟು ಅಷ್ಟು ಖುಷಿಯಿಂದ ಕರ್ಕೊಂಡು ಹೋಗಿದ್ದೀನಿ. ನೀವೇ ಭಾಳ ದುಃಖದಲ್ಲಿದ್ದೀರಿಲ್ಲ ಸರ್, ತುಂಬ ಜನರಿಗೆ ಸಹಾಯ ಮಾಡಿದ್ರಿ. ಆ್ಯಕ್ಚುಲಿ ಇವಾಗ ನಿಮ್ಮ ಸಮಸ್ಯೆ ಏನು, ನಿಮಗೆ ಏನು ಸಹಾಯ, ಎಷ್ಟರ ಮಟ್ಟಕ್ಕೆ ಸಹಾಯ ಆಗಬೇಕಾಗಿದೆ? ಮೇಡಮ್ ಫೈನಾನ್ಸ್ಲಿ ಒಂದು ತೊಂದರೆ ಇದ್ದೀನಿ ಅಷ್ಟೇ. ಆ ಫೈನಾನ್ಸ್ಲಿ ತೊಂದರೆ ಏನಾದರೂ ಅದು ಬಿಟ್ಟು ಹೋದರೆ ಸಾಕು ಮೇಡಮ್. ಒಂದು 7 ಲಕ್ಷ ಸಾಲ ಇದೆ. ಅದೇ ಮೇಡಮ್, ನಂದು ನಿಮ್ಮ ಕೈಲಾದರೆ ಸ್ವಲ್ಪ ಹೆಲ್ಪ್ ಮಾಡಿ ಅಷ್ಟೇ ಮೇಡಮ್. ಕೇಳ್ಕೊತಾರೆ 9902522341 ಈ ನಂಬರ್ಗೆ ಫೋನ್ಪೇ, ಗೂಗಲ್ ಪೇ ಯಾವುದಾದ್ರು ಮಾಡ್ಬೋದು. ಹೆಲ್ತ್ ಸರಿ ಇಲ್ಲ ಮೇಡಮ್.
ಆಟೋ ಇಂದಲೇ ಫೇಮಸ್ ಆಗಿರುವ ವ್ಯಕ್ತಿ ಇವತ್ತು ಆಟೋ ಬೇಡ ತಳ್ಳೋ ಗಾಡಿಯಿಂದಲೇ ವ್ಯಾಪಾರ ಮಾಡ್ತೀನಿ ಅನ್ನುವಷ್ಟು ಕಷ್ಟ ಎದುರಾಗಿದೆ. ಬದುಕಿಗೊಂದು ದಾರಿ ನೀಡಿದ್ದ ಆಟೋ ಈಗ ಬದುಕಿನಿಂದಲೇ ದೂರವಾಗುವ ಸ್ಥಿತಿ ಎದುರಾಗಿದೆ. ಸೊ ಎಚ್ಚರಿಕೆಯಿಂದ ಬಿಸ್ನೆಸ್ಗಳನ್ನ ಮಾಡಬೇಕು. ತಪ್ಪಿದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಆದರೆ ನನ್ನ ಜೀವನ ಈ ಥರ ಇದೆಯಲ್ಲ, ಎಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಗೊತ್ತಾ ಮೇಡಮ್. ಕಾಲು ನಡೆಯೋಕ್ಕೆ ಆಗಲ್ಲ. 3 ದಿವಸ ಆಯ್ತು ಮೇಡಮ್ ಬೆಡ್ ರೆಸ್ಟ್ ತೊಗೊಂಡು. ಇವತ್ತು ಆಚೆ ಬಂದಿದ್ದೀನಿ, ನೀವು ಬರ್ತೀರಾ? ಎಷ್ಟು ನಡ್ತಾ ಇದ್ದೀರಾ ಮೇಡಮ್ ಗೊತ್ತಾ ಮೇಡಮ್. ನನ್ನ ಮಗನಿಗೆ ಇನ್ನೂ ಫೀಸ್ ಕಟ್ಟಿಲ್ಲ. ಇದೇ ಮನೆ ಬಾಡಿಗೆಗೆ ಇನ್ನೂ 1 ತಿಂಗಳು ಬಾಡಿಗೆ ಕಟ್ಟಿಲ್ಲ. 2 ತಿಂಗಳು ಬಾಡಿಗೆ ಪೆಂಡಿಂಗ್ ಇದೆ.